ಇಲ್ಲೇ ಇರು. ನಾನು ಒಳಗೋಗಿ ನಮ್ಮ ಅಣ್ಣಂತ ಮಾತಾಡ್ಕೊಂಡು ಬಂದು ಆಮೇಲೆ ಏನು ಕರ್ಕೊಂಡು ಹೋಗ್ತೀನಿ. ಸರಿ. ಅಣ್ಣ. ಏನಪ್ಪ? ಅದೇ ಅಣ್ಣ, ನಾನೊಂದು ಇದು ಇದು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಬಂದಿದೆ. ಯಾವುದು? ಅದೇ ಅಣ್ಣ, ನನ್ನ ಹುಡುಗಿನ ಲವ್. ಬರಕ್ ಹೇಳು. ಸರಿ ಅಣ್ಣ. ಕೀರ್ತಿ, ಅಪಾಯಿಂಟ್ಮೆಂಟ್ ಫಿಕ್ಸ್. ಇದನ್ನ 6 ಭಾಗ ಮಾಡಿ 2 ದಿನ ತಗೋ, ಎಲ್ಲ ಸರಿ ಹೋಗುತ್ತೆ. ಕೀರ್ತಿ, ಅಣ್ಣ ನಮಸ್ಕಾರ ಮಾಡೆ. ನಮಸ್ತೆ. ಏನೆಯಾ ನಮಸ್ಕಾರ ಒಂಥರ ಇದೆ? ಅದು ಮರ್ಯಾದೆ ಅಣ್ಣ, ಮರ್ಯಾದೆ. ಇವಳಿಗೆ ದೊಡ್ಡವ್ರು ಕಂಡ್ರೆ ಅಷ್ಟೊಂದು ಗೌರವ ಜಾಸ್ತಿ ಅಲ್ಲ? ಹೌದು. ನಿನ್ ಹೆಸರೇನಮ್ಮ? ಕೀರ್ತಿ. ಕೇಳಿಸ್ತೀರಾ? ಕೀರ್ತಿ ಅಣ್ಣ, ಕೀರ್ತಿ. ರಾಜ್ಯದಲ್ಲೇ ಅತಿ ಸುಂದರಿ ಕ್ಲಿಯೋಪಾಟ್ರ ನೋಡಿದ್ಯಾ? ಈಗ ನನ್ನ ನೋಡು. ಸುಳ್ಳು. ನಿನ್ನ ಪ್ರೀತಿಸ್ತಾರೋ ಹುಡುಗಿ ವಿಶ್ವದಲ್ಲೇ ಅತಿ ಸುಂದರಿ ಕ್ಲಿಯೋ ಪಾತ್ರ. ಇವ್ರೇನಾ ನಿಮ್ಮಣ್ಣ? ಹೌದು. ಯಾಕೆ 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 ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇವ್ರೇ ನಿಮ್ಮ ಅಣ್ಣ ಅಂತ ಗೊತ್ತಿಲ್ದೆ ಗೊತ್ತಿಲ್ದೆ ಅವತ್ತು ಕ್ಲಿನಿಕ್ ಬಂದಿದ್ದೀನ ಬಂದಿನ ಮರ್ಯಾದೆ ಕೊಡ್ದೇನೆ ಮಾತಾಡ್ಬಿಟ್ಟೆ. ನಿಮ್ಮ ಅಣ್ಣನ್ಗೆ ನನ್ ಕಂಡ್ರೆ ಆಗೋಲ್ಲ, ಈ ಮದ್ವೆ ನಡೆಯೋಲ್ಲ. ನಿಮ್ಮ ಅಣ್ಣನ ನೋಟನೇ ಸರಿ ಇಲ್ಲ, ವಿಲನ್ ತರ ನೋಡ್ತಾರೆ. ಇನ್ ಹೇಗೆ ಮದ್ವೆಗೆ ಒಪ್ಕೋತಾರೆ? ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ, ಆಸೆ ಎಲ್ಲ ಹಾಳಾಗೋಯ್ತು. ನಾನು ಅನ್ಕೊಂಡಿದ್ ಯಾವ್ದು ನಡೆಯಲ್ಲ. ಅಳ್ಬೇಡ ಕಡೆ, ಔಷಧ ಬಿಡ್ಬೇಡ, ನನ್ನ ಮಾತು ಕೇಳು. ಬೇಡ ಸುಬ್ಬು, ನೀನ್ ಬೇರೆ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರು. ಅಟ್ ಲೀಸ್ಟ್ ಹುಟ್ಟು ಮಗುಗಾದ್ರೂ ನನ್ನ ಹೆಸರಿಡು ಕೀರ್ತಿ ಅಂತ. ಕೀರ್ತಿ, ಸುಬ್ರಹ್ಮಣ್ಯ, ಅವಳನ್ನ ಅಳಬೇಡ ಅಂತ ಹೇಳು. ಅವಳಿ ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದು ಮಾತ್ರೇನ 6 ಭಾಗ ಮಾಡಿ 2 ದಿವಸ ತಗೋಬೇಕು ಅನ್ನೋ ಜಿಪುಂಟ ನಾನು ಬಿಟ್ರೆ ಮಾತ್ರ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಆದಷ್ಟು ಬೇಗ ನಿಮ್ ಮನೆಯಿಂದ ಹಿರಿಯರನ್ನ ಕರ್ಕೊಂಬ. ಒಂದ್ ಒಳ್ಳೆ ದಿವಸ ನೋಡಿ ನಿಮ್ ಮದುವೆ ಕಾರ್ಯ ಮುಗಿಸ್ತಾರೆ.